ಕಾಂಗ್ರೆಸ್ನ ಕಟ್ಟಾಳು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ಎಲ್ಲ ಕಡೆ ಮಾಡಲಾಗ್ತಿರುವಂಥದ್ದು. ವಿಶೇಷವಾಗಿ ಶಕ್ತಿಸೌಧ ವಿಧಾನಸೌಧ ಏನಿದೆ, ನಾಳೆ ವಿಧಾನಸೌಧ 3ನೇ ಮಹಡಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೊಠಡಿ ಇರುವಂಥದ್ದು, ಅಂದ್ರೆ ಮುಖ್ಯಮಂತ್ರಿಗಳ ಕೊಠಡಿ. ಹಾಗಾಗಿ ಆ ಒಂದು ಕೊಠಡಿಗೆ ಈಗ ಎಲ್ಲ ರೀತಿಯಂತಹ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತ ಈಗಾಗಲೇ ಅಧಿಕಾರಿಗಳು ಸಜ್ಜಾಗಿರುವಂಥದ್ದು ನಾವೀಗ ನೋಡಬಹುದಾಗಿದೆ. ಇದು ಬಹಳ ಪ್ರಮುಖವಾಗಿ ಕ್ಯಾಬಿನೆಟ್ ಹಾಲು, ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಕೊಠಡಿ ಇರತಕ್ಕಂತ ಒಂದು ಜಾಗ. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಈಗ ಆ ಒಂದು ಡೋರ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಈಗ ಅವರ ಆಪ್ತ ಜ್ಯೋತಿಷಿ ಬಿ.ಪಿ. ಆರಾಧ್ಯ ಅವರು, ಡಿ.ಕೆ. ಶಿವಕುಮಾರ್ ಆಪ್ತ ಜ್ಯೋತಿಷ್ ಅವರು ಈಗ ಬಂದಿದ್ರು. ಅಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಅಲ್ಲಿ ಏನಾದ್ರು ವಾಸ್ತು ಪರಿಶೀಲನೆ ಮಾಡೋದಕ್ಕೂ ಕೂಡ ಈಗಾಗಲೇ ಬಂದಾಗಿರ್ತಕ್ಕಂಥದ್ದು. ವಾಸ್ತು ಪರಿಶೀಲನೆ ಮಾಡಿ ಸಿಎಂ ಕೊಠಡಿಯಲ್ಲಿ ಇರತಕ್ಕಂತ ಕೊಠಡಿಯಲ್ಲಿ ಯಾವ ಕಡೆ ಚೆನ್ನಾಗಿದೆ ಅನ್ನೋ ಒಂದು ವಾಸ್ತು ಪರಿಶೀಲನೆ ಮಾಡಿ ಈಗ ಅವರು ಜ್ಯೋತಿಷ್ಯ ಹೋಗಿರುವಂಥದ್ದು. ಹಾಗಾಗಿ ಈಗ ಜ್ಯೋತಿಷ್ಯವರು ಬಂದಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಎಲ್ಲೋ ಒಂದು ಕಡೆಗೆ ಏನೋ ಬಾಗಿಲನ್ನು ಹಾಕೋದ್ರ ಮುಖಾಂತರವಾಗಿ ಅದನ್ನ ಕ್ಲೋಸ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಸಹಜವಾಗಿ ಅಲ್ಲಿ ನಾಳೆ ಲೋಕಭವನದ ಗಾಜಿನ ಮನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಳ್ಳಿದ್ದಾರೆ. ಅದಾದ ಬಳಿಕವಾಗಿ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಆ ಒಂದು ಕೊಠಡಿ ಕೂಡ ಆ ಒಂದು ರೀತಿ ಎಲ್ಲಾ ರೀತಿಯಾಗಿ ಒಂದು ಹೊಸದಾಗಿ ಕೂಡ ಮಾರ್ಪಾಡಾಗಬೇಕಾಗತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಈಗ ಹೊಸದಾಗಿ ಮಾರ್ಪಾಡು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಹಾಗಾಗಿ ಈಗ ಎಲ್ಲೋ ಒಂದ್ ಕಡೆಗೆ ಒಳಗಡೆ ಬಿಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿಲ್ಲ. ಹಾಗಾಗಿ ಈಗಾಗಲೇ ಎಲ್ಲ ರೀತಿಯಂತ ಸಿದ್ಧತೆಯನ್ನ ಅಂತಿಮ ಹಂತದಲ್ಲಿ ಈಗ ಮಾಡ್ತಾರ ಒಂದು ಕೆಲಸವನ್ನು ಕೂಡ ನಾವು ಮಾಡಬಹುದಾಗಿದೆ. ಸಹಜವಾಗಿನೇ ಈಗಾಗಲೇ ನಾವು ನೋಡಬಹುದು, ಯಾವುದೇ ಒಂದು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಸಹಜವಾಗಿನೇ ಇಲ್ಲಿ ಯಾವುದೇ ಒಂದು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಬರ್ತಾರೆ. ಆದ್ರೆ ಈಗ ಹೊಸದಾಗಿ ಏನು ಮುಖ್ಯಮಂತ್ರಿಗಳ ಆಗ್ತಾ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಸಿದ್ಧತೆಯನ್ನ ಮಾಡ್ತಾ ಇರುವಂತ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಪೊಲೀಸರು ಕೂಡ ಭದ್ರತೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಾಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ನಾಳೆ ಡಿ.ಕೆ. ಶಿವಕುಮಾರ್ ಬಂದ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಕೋರಬೇಕು. ಮತ್ತೆ ವಿಧಾನಸೌಧ ಕೊಠಡಿ ಕೂಡ ಕೆಲವೊಂದು ಕಡೆ ಹೂಗಳಿಂದ ಅಲಂಕಾರ ಮಾಡುವಂಥದ್ದು, ಹೀಗೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಸ್ವಾಗತ ಕೋರುವಂತ ನಿಟ್ಟಿನಲ್ಲಿ ಕೂಡ ವಿಧಾನಸೌಧ ಕೊಠಡಿ ಕೂಡ ಈಗಾಗಲೇ ಸಜ್ಜಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.